ನದಿ ತೀರದಲ್ಲಿ ಶಾಂಪೂ ಸೋಪುಗಳಿಗೆ ನಿರ್ಬಂಧ ಹಾಕಲಾಗಿದೆ. ಆದರೆ ನಿರ್ಬಂಧ ಇದ್ರೂ ನದಿಯಲ್ಲಿ ಶಾಂಪೂ ಸೋಪನ್ನ ಹಾಕಿ ಬಿಂದಾಸ್ ಆಗಿ ಸ್ನಾನ ಮಾಡ್ತಿದ್ದಾರೆ. ನಿಯಮದ ಬಗ್ಗೆ ಗೊತ್ತೇ ಇಲ್ಲ ಅಂತ ಭಕ್ತರು ಹೇಳ್ತಿದ್ದಾರೆ. ನನಗೆ ಗೊತ್ತಿರಲಿಲ್ಲ, ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂತ ತಮಿಳುನಾಡಿನ ಭಕ್ತನೊಬ್ಬ ಟಿವಿ9 ಮೂಲಕ ಕ್ಷಮೆ ಕೋರಿದ್ದಾರೆ. ನಾವು ಮಾರದಿದ್ರೆ ಮನೆಯಿಂದ ತರ್ತಾರೆ, ಅಂದ್ರೆ ಸೋಪ್ಗಳನ್ನೆಲ್ಲ ಶಾಂಪುಗಳನ್ನೆಲ್ಲ ಮಾರದೇ ಇದ್ರೆ ಮನೆಯಿಂದ ತರ್ತಾರೆ ಅಂತ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ತಡೆ ಹಾಕಬೇಕು, ನಮಗೆ ಗೊತ್ತಿರಲಿಲ್ಲ, ಇನ್ನು ಮುಂದೆ ಮಾರಾಟ ಮಾಡಲ್ಲ ಅನ್ನೋದು ವ್ಯಾಪಾರಸ್ಥರ ಹೇಳಿಕೆ. ಏನಾಗ್ತಾ ಇದೆ ಹಾಗಿದ್ರೆ ನದಿ ತೀರಗಳಲ್ಲಿ? ಆ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ ಬನ್ನಿ. ರಾಜ್ಯದಲ್ಲಿರುವಂತಹ ಪುಣ್ಯ ನದಿಗಳ ದಡದಲ್ಲಿರುವಂತಹ ವ್ಯಾಪಾರಸ್ಥರು ಸೋಪು ಮತ್ತೆ ಶಾಂಪೂವನ್ನ ಮಾರಾಟ ಮಾಡಬಾರದು ಅಂತೇಳಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ತಂದಿದೆ. ಈ ಒಂದು ಆದೇಶ ಪಾಲನೆ ಆಗ್ತಾ ಇದೆಯಾ? ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ, ಈ ಬಗ್ಗೆ ಮಾತಾಡಲಿಕ್ಕೆ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವಂತಹ ಚಂದ್ರು ನಮ್ಮ ಜೊತೆಗಿದ್ರೆ. ಈಗ ರಾಜ್ಯ ಸರ್ಕಾರ ಒಂದು ಆದೇಶ ತಂದಿದೆ, ಯಾಕಂದ್ರೆ ರಾಜ್ಯದಲ್ಲಿರುವಂತಹ ಪವಿತ್ರ ನದಿಗಳು ಮಲಿನವಾಗ್ತಾ ಇದಾವೆ. ದಡದಲ್ಲಿರುವಂತಹ ವ್ಯಾಪಾರಸ್ಥರು ಶಾಂಪೂ ಮತ್ತೆ ಸೋಪುವನ್ನ ಮಾರಾಟ ಮಾಡಬಾರದು ಅಂತೇಳಿ. ಮೊದಲನೇದಾಗಿ ಟಿವಿ9ಗೆ ಧನ್ಯವಾದಗಳು. ಯಾಕಂದರೆ ನೆಲ ಜಲ ಅಂತಂದ ತಕ್ಷಣ ಧ್ವನಿಯಾಗಿ ಬರುವಂಥ ಟಿವಿ9ಗೆ ಧನ್ಯವಾದಗಳು. ಸರ್ಕಾರಗಳು ಆದೇಶಗಳನ್ನು ಕಾನೂನುಗಳನ್ನು ತರ್ಬೋದು, ಆದರೆ ಪಾಲನೆ ಮಾಡೋಂಥವ್ರು ಜನರೇ ಆಗಿರೋದ್ರಿಂದ ಜನರಿಗೆ ಅವೇರ್ನೆಸ್ ಮೂಡಿಸೋಂಥದ್ದು ಭಾಳ ಮುಖ್ಯವಾಗಿರುತ್ತೆ, ಅವ್ರಿಗೆ ಜಾಗೃತಿ ಮೂಡಿಸೋಂಥದ್ದು ಭಾಳ ಮುಖ್ಯವಾಗಿರುತ್ತೆ. ಕಪಿಲಾ ನದಿ ಇರೋಂಥದ್ದು ಯಾವುದೇ ಕ್ಷೇತ್ರ ಪುಣ್ಯಕ್ಷೇತ್ರಗಳಲ್ಲಿ ಗಂಗಾ ಇರ್ಬೋದು, ಯಮುನಾ ಇರ್ಬೋದು, ಕಪಿಲೆ ಇರ್ಬೋದು, ಕಾವೇರಿ ಇರ್ಬೋದು, ಇವೆಲ್ಲವೂ ಮಿಂದೆ ಹೇಳಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ನಮ್ಮ ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಸ್ನಾನದ ಕೋಣೆಗಳಿದೆ, ಅದ್ರಲ್ಲಿ ಸೋಪು ಶಾಂಪು ಎಲ್ಲವನ್ನೂ ಬಳಸ್ಕೋಬೋದು. ಆದರೆ ದರ್ಶನಕ್ಕೆ ಹೋಗೋಂಥವ್ರು ಇಲ್ಲಿ ಬರೀ ನೀರಿನಲ್ಲಿ ಮಿಂದು ದರ್ಶನಕ್ಕೆ ಹೋಗಬೇಕು. ನಾವು ಶಾಂಪೂ ಸೋಪುಗಳನ್ನು ಹಾಕೊಳ್ತೀವಿ, ತಲೆಗೆ ಹಾಕೊಳ್ತೀವಿ, ಅದರ ಕವರ್ಗಳನ್ನ ನದಿಗೆ ಎಸಿತೀವಿ. ಅದು ಚಿಕ್ಕದಾಗಿರೋದ್ರಿಂದ ಅದು ಎತ್ತಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ನದಿಗೆ ಸೋಪು ಶಾಂಪು ಡಿಟರ್ಜೆಂಟ್ ಎಲ್ಲವೂ ಏನು ಕೆಮಿಕಲ್ಸ್ಗಳೆಲ್ಲ ನದಿಗೆ ಹೋಗುತ್ತೆ, ಆ ಪ್ಯಾಕೆಟ್ಗಳು ನದಿಗೆ ಹೋಗುತ್ತೆ. ಈ ರೀತಿ ಹಾಳಾಗ್ತಾ ಇದೆ ನಿರಂತರವಾಗಿ. ಈಗ ಭಕ್ತರುಗಳು ಬಂದು ಬಟ್ಟೆಗಳನ್ನು ಬಿಡೋಂಥದ್ದಾಗಲಿ ಮತ್ತೊಂದಾಗಲಿ ಎಲ್ಲವೂ ನಿರಂತರವಾಗಿ ನಡೀತಾನೇ ಇದೆ. ಆದರೆ ಇನ್ನೊಂದು ಭಾಗದಲ್ಲಿ ಇದನ್ನು ಜಾಗೃತಿ ಮೂಡಿಸಬೇಕು, ಇದನ್ನು ಕಡಿಮೆ ಮಾಡಬೇಕು ಅಂತಂದಾಗ ಭಕ್ತರಾಗಿ ಮತ್ತು ನಾವು ಸಾಮಾಜಿಕವಾಗಿ ನಾವೆಲ್ಲರೂ ಸೇರಿ ಒಂದು ಧ್ವನಿಯಾಗಿದ್ರೆ ಅಥವಾ ಅದಕ್ಕೆ ಜಾಗೃತಿಯನ್ನು ಮೂಡಿಸಿದಾಗ ಮಾತ್ರ ಸಾಧ್ಯವಾಗುತ್ತೆ. ಒಂದು ಸಮಯದಲ್ಲಿ ನಂಜುಂಡೇಶ್ವರನಿಗೆ ಅಭಿಷೇಕ ಮಾಡಲಿಕ್ಕೂ ಸಹ ಕಪಿಲಾ ನದಿಯ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಪರ್ಯಾಯವಾಗಿ ಬಾವಿ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ಈ ಹಿಂದೆ ಈ ನದಿಯ ಮಲಿನತೆಯ ಕುರಿತಾಗಿ ಟಿವಿ9 ಒಂದು ವರದಿಯನ್ನು ಮಾಡಿತ್ತು, ಭಾಳ ವಿಸ್ತೃತವಾದಂಥ ವರದಿಯನ್ನು ಮಾಡಿತ್ತು. ಈ ಏನು ಮುನ್ಸಿಪಲ್ ಕೌನ್ಸಿಲಿಂದ ನದಿಗಳಿಗೆ ಮೋರಿ ನೀರನ್ನು ಬಿಡುವಂಥದ್ದು, ಇದ್ರ ಕುರಿತಾಗಿ ಸ್ಥಳೀಯವಾಗಿ ಹೋರಾಟಗಳೆಲ್ಲ ಹೋರಾಟಗಳು ರೂಪುಗೊಂಡಾಗ ನಾವೆಲ್ಲ ಏನು ಹೇಳ್ತೀವಿ, ಈಗ ನೆಗಡಿ ಆದಂದರೆ ನೆಗಡಿಗೆ ಮಾತ್ರೆ ತಗೋಬೇಕಾಗಿತ್ತು, ಆದರೆ ಮೂಗನೆ ಕತ್ತರಿಸುವಂಥ ಕೆಲಸ ಆಯಿತು. ಮೋರಿ ನೀರನ್ನ ನಿಲ್ಲಿಸಲಿಲ್ಲ ಅವರು. ಆಗ ಏನು ಮಾಡಿದ್ರು ಅಂದರೆ ಸಿಂಪಲ್ ಆಗಿ ದೇವರಿಗೆ ಅಭಿಷೇಕಕ್ಕೆ ತಗೊಂಡೋಗುವಂಥ ಅಗ್ರೋದಕವನ್ನೇ ನಿಲ್ಲಿಸಿದ್ರು. ಪಕ್ಕದಲ್ಲಿರ್ತಕ್ಕಂಥ ಶಂಕರ ಮಠದ ಬಾವಿಯಲ್ಲಿ ತೆಗೆದುಕೊಂಡೋಗಂತ ಮಾಡಿದ್ರು. ಇದು ತಲಾಂತರದಿಂದ ಪುರಾತನವಾದ ಕಾಲದಿಂದಲೂ ನಂಜುಂಡೇಶ್ವರನಿಗೆ ತ್ರಿಕಾಲ ಅಭಿಷೇಕಕ್ಕೋಸ್ಕರ ಇಲ್ಲಿಂದ ಕಪಿಲಾ ನದಿಯ ನೀರನ್ನು ತೀರ್ಥ ರೂಪದಲ್ಲಿ ತಗೊಂಡೋಗಿ ಮಾಡ್ತಾ ಇದ್ರು. ಈಗ ಅದು ನಿಂತೇ ಹೋಯಿತು. ಅದು ವಾಪಸ್ ಆ ಥರದ್ದೆಲ್ಲ ಆಗಬೇಕು ಅಂತಂದರೆ ನದಿ ಮಲಿನತೆ ತಪ್ಪಬೇಕು, ನದಿಯನ್ನು ಮಲಿನ ಮಾಡೋಂಥ ಭಕ್ತರು ಜಾಗೃತಿ ಆಗಬೇಕು. ಅವರು ಅದನ್ನು ಎಚ್ಚೆತ್ತುಕೊಂಡು ಅದನ್ನು ತಪ್ಪಿದಾಗ ಮಾತ್ರ ನಂಜುಂಡೇಶ್ವರನಿಗೆ ಮತ್ತೆ ಕಪಿಲಾ ನದಿಯ ನೀರು ಅಭಿಷೇಕಕ್ಕೆ ಹೋಗುತ್ತೆ. ಇದು ಸ್ಥಳೀಯ ಚಂದ್ರು ಅವರ ಮಾತು. ಸರ್ಕಾರ ಯಾವುದೇ ನಿಯಮ ಆದೇಶಗಳನ್ನು ಮಾಡಿದರೂ ಸಹ ಜನರು ಅದನ್ನ ಪಾಲಿಸಬೇಕಾಗ್ತದೆ. ಮತ್ತೆ ಕಟ್ಟುನಿಟ್ಟಿನ ಒಂದು ಇಲ್ಲಿ ನಿಯಮ ಜಾರಿಗೆ ಬಂದು ದಂಡ ವಿಧಿಸುವಂತ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ನದಿ ಭಾಗಕ್ಕೆ ಶಾಂಪೂ ಮತ್ತೆ ಆ ಒಂದು ಸೋಪನ್ನು ತರುವುದಕ್ಕೆ ನಿರ್ಬಂಧವನ್ನು ವಿಧಿಸಿ ಆಗ ನದಿಗಳನ್ನ ಪವಿತ್ರವಾಗಿ ಮತ್ತೆ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಂಜನಗೂಡಿನಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, ಟಿವಿ9 ಮೈಸೂರು.